ಕಂದಾಯ ಸಚಿವರೇ, ಇದು ನೀವು ನೋಡಲೇಬೇಕಾದಂತಹ ಸ್ಟೋರಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ನೀವು ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಲೇಬೇಕು. ಬಡವರ ಸೈಟ್ ಅನ್ನ ಕಿತ್ಕೊಳ್ಳೋಕೆ ಮುಂದಾಯ್ತಾ ರಾಜ್ಯ ಸರ್ಕಾರ? ಏನ್ ಮಾಡ್ಲಿಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ? ಸಾಲು 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 ಪ್ರಶ್ನೆಗಳು ಉದ್ಭವ ಆಗ್ತದೆ. ಏನ್ ಮಾಡ್ಲಿಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ? ಏನ್ ಆಗ್ತಾ ಇದೆ ಸರ್ಕಾರದ ಅವಧಿಯಲ್ಲಿ, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಏನಾಗ್ತದೆ? ಕೈ ಶಾಸಕ ಕೊಟ್ಟಂತಹ ಆಶ್ರಯ ಯೋಜನೆಯ ಸೈಟ್ ಅನ್ನ ಕಸಿಯುವಂತ ಯತ್ನ ಆಗ್ತಾ ಇದೆ. 25 ವರ್ಷದ ಹಿಂದೆ ಕೊಟ್ಟಂತಹ ಆಶ್ರಯ ಯೋಜನೆ ಸೈಟ್ಗಳಿಗೆ ಕನ್ನ ಹಾಕಲಾಗ್ತಾ ಇದೆ. ಕನ್ನ ಹಾಕೋಕೆ ಮುಂದಾಯ್ತ ತುಮಕೂರು ತಾಲೂಕಿನ ಆಡಳಿತ ಯಾಕಿಂಗ್ ಮಾಡ್ತಾ ಇದೆ? ಈ ಕೈಲಿ ಕೊಟ್ಟು ಈ ಕೈಲಿ ಕಿತ್ಕೋತಾ ಇದೆ. ಯಾಕೆ? ಈಗ ಸೈಟ್ ವ್ಯಾಲ್ಯೂ ಡಿಮ್ಯಾಂಡ್ ಬಂದ್ಬಿಟ್ಟಿದೆ. ಅದಕ್ಕೆ ಏನ್ ಕಾರಣ ಕೊಡ್ತೀರಿ? ಅದ್ ಸರಿಗಿಲ್ಲ, ಇದ್ ಸರಿಗಿಲ್ಲ ಅಂತ ಕಾರಣಗಳು ಕೊಡ್ತಾ ಇದ್ದೀರಿ. ಸೈನ್ ಆಗಿಲ್ಲ, ಸರಿಯಾಗಿ ಖಾತೆ ಕಂದಾಯಗಳಾಗಿಲ್ಲ, ಕೊಡೋದು ಕೊಟ್ಬಿಟ್ರಿ. ಅವಾಗ ಸೈಟು ಅವಾಗ 20 ರೂಪಾಯಿ ಇತ್ತು, ಈಗ ಲಕ್ಷ ಆಗ್ತಾ ಇದೆ. ಗುಳುಮ್ ಮಾಡ್ಬೇಕು ನಾವು. ಈಗ ಅದನ್ನ ಹೇಗಾದರೂ ಮಾಡಿ ಕಸಿದ್ಕೊಳ್ಬೇಕು ಜನಗಳಿಗೆ. ಯಾರ್ಯಾರು ಕೊಟ್ಟಿದ್ರಿ ನೀವು ಆಶ್ರಯ ಯೋಜನೆಗಳ ಹೆಸರಲ್ಲಿ ಬಡ ಬಗ್ಗರಿಗೆ ದಾನ ಕೊಡಲಾಗುತ್ತೆ ಅಂಥದ್ರಲ್ಲಿ ನೀವು ಅದನ್ನು ಈ ಕೈಲಿ ಕೊಡೋದು, ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಅದು ಡಿಮ್ಯಾಂಡ್ ಬಂತು ಅಂತಂದರೆ ಮತ್ತೆ ಕಿತ್ಕೊಳ್ಳೋದು. ಆ ಕಿತ್ಕೊಳ್ಳೋದಕ್ಕೂ ಏನೇ ಹೇಳ್ತೀರಿ? ಅದು ಸರಿಗಿಲ್ಲ, ಡಾಕ್ಯುಮೆಂಟ್ಸ್ಗಳು ಸರಿಗಿಲ್ಲ, ಅದಿಲ್ಲ ಇದಿಲ್ಲ ಅಂತ ಮಣ್ಣು ಮಸಿ ಹೇಳ್ಕೊಂಡು ಕಾರಣಗಳನ್ನು ಕೊಡೋದು. ತಾಲೂಕು ಆಡಳಿತಕ್ಕೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಗೂಳೂರು ಜನತೆ ಅಧಿಕಾರಿಗಳ ಕಾಲಿಗೆ ಬಿದ್ದು ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ. ನಮ್ಗೆ 25 ವರ್ಷ ಆಗಿದೆ. 2021ರಲ್ಲಿ ಅವಾಗಿಂದನೂ ಒಂದಷ್ಟು ಜನಕ್ಕೆ ಎಲ್ಲ ಹಕ್ಕುಪತ್ರ ಮಾಡ್ಕೊಟ್ಟಿದ್ದಾರೆ, ಖಾತೆ ಮಾಡ್ಕೊಟ್ಟಿದ್ದಾರೆ. ಒಂದಷ್ಟು ಜನಕ್ಕೆ ಖಾತೆ ಮಾಡಿ ಕೊಟ್ಟಿದ್ದಾರೆ, ಕಂದಾಯ ಕಟ್ಟಿಸ್ಕೊಂಡಿದ್ದಾರೆ. ಒಂದ್ 50-60ಕ್ಕೆ ಇನ್ ಮಿಕ್ಕಿದವಕ್ಕೆ ಕಟ್ಟಿಸ್ಕೊಂಡಿಲ್ಲ. ಎಲ್ಲಾರ್ಗು ಹಕ್ಕುಪತ್ರ ಕೊಟ್ಟಿದ್ದಾರೆ. ಮುದ್ದನ್ಮೇಗೌಡರು ನಮ್ಗೆ ಈ ತರ ಪತ್ರ ಈ ತರ ಪತ್ರ ನಮ್ಗೂ ಕೊಟ್ಟಿದ್ರು. ಆಶ್ರಯ ಯೋಜನೆದು ಕೊಟ್ಟಿ 21ರಲ್ಲಿ ಕೊಟ್ಟಿರೋದು. ನಮ್ಗೆ ಒಂದ್ 50-52 ಮಾಡ್ಸಿದ್ದಾರೆ, ಖಾತೆ ಕೊಟ್ಟಿದ್ದಾರೆ. ಖಾತೆ ಆಗಿದೆ, ಈ ತರ ಖಾತೆ ಮಾಡ್ಕೊಟ್ಟಿದ್ದಾರೆ. ಇದು ಏನು ಗಲಾಟೆ ಅಂದ್ರೆ, ಅವತ್ತು 2000ರಲ್ಲಿ ನಾವೆಲ್ಲ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದೆ. ಅವತ್ತು ಮುದ್ದನ್ಮೇಗೌಡರು ಆಶ್ರಯ ಕಮಿಟಿ ಅಂತ ಹೇಳಿ, ಅವತ್ತು ಆಶ್ರಯ ಕಮಿಟಿ MLA ಅಧ್ಯಕ್ಷ, ಅವತ್ತು ಇಒ ಸೆಕ್ರೆಟರಿ ಅಧ್ಯಕ್ಷ ಇದ್ದವರು, ತಾಲೂಕ್ ಪಂಚಾಯತಿ ಅಧ್ಯಕ್ಷ ಇದ್ದವರು, ಉಪಾಧ್ಯಕ್ಷರು ಆ ಕಮಿಟಿಗೆ. ಅದಕ್ಕೆ ಬೇರೆ ಸರ್ಕಾರದಿಂದ ಬೇರೆ 4 ಜನ ಸದಸ್ಯರನ್ನು ಕೊಟ್ಟಿರ್ತಾರೆ. ಆವಾಗ ಇದ್ದಂತ ಪವರ್ನ ಉಪಯೋಗಿಸಿ ಅವತ್ತಿನ ಈ ಆಶ್ರಯ ಕಮಿಟಿನಲ್ಲಿ ಈ ರೈತರುಗಳಿಂದ ಜಮೀನು, SM ಕೃಷ್ಣ ಅವರ ಕಾಲದಲ್ಲಿ ರೈತರುಗಳಿಂದ ಜಮೀನು ತಗೊಂಡು ನೀವು ಸೈಟ್ ಮಾಡಿ ಜನಗಳಿಗೆ ಕೊಡಿ ಅಂತ ಹೇಳಿ ಒಂದು ಆದೇಶ ಮಾಡಿದ್ರು. ಅದೇನು ಹೆಂಗಸರ ಹೆಸರು ಕೊಡಿ ಅಂತಾನೂ ಮಾಡಿದ್ರು ಅವತ್ತು ಸರ್ಕಾರ. ಅದು ಪರ್ಟಿಕ್ಯುಲರ್ ಹೆಂಗಸರ ಹೆಸರಿಗೆ ಇರ್ಲಿ ಸೈಟ್ ಕೊಡು ಅಂತ ಎಲ್ಲ ಮಾಡಿದ್ರು. ಅವಾಗ ಏನಾಯ್ತು, ನಾವು ಇಲ್ಲಿ ಸೈಟ್ ಮಾಡ್ಬೇಕು, ನಾವು ಇಲ್ಲಿ ಕುಣಗಲ್ ಕ್ಷೇತ್ರ ಇತ್ತು, ಇದು ಗ್ರಾಮಾಂತರ ಅಂತ ಇರಲಿ. ನಮ್ಗೆ 2001ರಲ್ಲಿ ಮುದ್ದನ್ಮೇಗೌಡರು ಜಾಗ ಕುರುಬ ಜನಾಂಗದೊಂದು ಜಾಗ ಪರ್ಚೇಸ್ ಮಾಡಿ 2000 ಕ್ಲಿಯರ್ ಮಾಡಿಸಿ ಎಲ್ಲ ರಿಜಿಸ್ಟರ್ ಮಾಡ್ಕೊಂಡು ರಾಜ್ಯಪಾಲ ಹೆಸರು ಮಾಡಿಸಿ ನಮ್ಮ ಗೂಡೂರು ಗ್ರಾಮದವ್ರಿಗೆ 294 ಜನಕ್ಕೆ ಹಕ್ಕುಪತ್ರ ವಿತರಣೆ ಮಾಡಿ ಎಲ್ಲ ಕೊಟ್ಟು ಎಲ್ಲ ಕಲ್ಲು ಮಾಡ್ಕೊಟ್ಟು ನಾವೇನ್ ಮಾಡೋದು 2002ದಿಂದ ಹೋಗಿ ಕೇಳ್ತಾ ಇದ್ವಿ ಪಂಚಾಯತಿ ಖಾತೆ ಮಾಡ್ಕೊಡಿ 2007ರಲ್ಲಿ ಖಾತೆ ಆಯ್ತು. ಇಲ್ಲ ರಿಟರ್ನ್ ಏನಾದ್ರು ನಾವು ಕಟ್ಟಬೇಕು ಅಂತ ಖಾತೆ ಕಳಿಸ್ತಾರೆ. ಈಗ ಅಕಸ್ಮಾತ್ ನಾವೇನೋ ಒಂದು ಅರ್ಚೆ ಮಾಡ್ಕೊಂಡು ನಮ್ಮ ಜಾಗ ನೀವು ಖಾತೆ ಮಾಡಿಸ್ಬೇಕು, ಅವ್ರು ಬಂದು ಜಾಗ ನೋಡಿದ್ರೆ ಜಾಗ ತೋರಿಸಿದೆ ಸರ್. ಖಾತೆ ಮಾಡಿ ಈಗೇನು ನಮ್ಮ PDO ಸಾಹೇಬ್ರನ್ನ ಕೇಳೋದಕ್ಕೆ ಏನೋ ಅವ್ರ ಮನಸ್ಸಲ್ಲಿ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೇಮಂತ್. ಏನಿದು ಪ್ರಕರಣ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಶಾಸಕರು ಏನು ಹೇಳ್ತಾ ಇದ್ದಾರೆ ಈ ವಿಚಾರ ಸಂಬಂಧವಾಗಿ? ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ? ಈ ಕಡೆ ಕೊಡೋದು ಕೊಟ್ಟು ಮತ್ತು ವಾಪಸ್ ಕಿತ್ಕೊಳ್ಳುವಂತಹ ಪ್ರಕ್ರಿಯೆ ಯಾಕೆ ಆಗ್ತಾ ಇದೆ? ಏನಿದೆ ಮಾಹಿತಿ? ಎಸ್ ಕುಸುಮ, ಏನಂತಂದ್ರೆ ಮೊನ್ನೆ ಅಷ್ಟೇ ಏನು ಸರ್ಕಾರಕ್ಕೆ 3 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಮಾಡಿ ಭೂ ಗ್ಯಾರಂಟಿಯನ್ನ ಕೊಡ್ತೇವೆ, ನಾವು ಬಡವರಿಗೆ ಏನು ಸೈಟ್ಗಳನ್ನ ಜಮೀನ್ಗಳನ್ನ ವಿತರಣೆ ಮಾಡ್ತೇವೆ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳಿತ್ತು. ಆದ್ರೆ ಏನು 2001ರಲ್ಲಿ ಏನು ಗೂಳೂರಿನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಏನು ಬಡವರಿಗೆ ಕೊಟ್ಟಿದ್ದಂತ ಆಶ್ರಯ ಯೋಜನೆ ಸೈಟ್ಗಳನ್ನ ಸದ್ಯ ಕಿತ್ಕೊಳ್ಳುವಂತ ಕೆಲಸವನ್ನ ಇದೇ ತಾಲೂಕು ಆಡಳಿತ ಮಾಡ್ತಾ ಇರುವಂತದ್ದು ಕಂಡು ಬಂದಿರುವಂತದ್ದು. ಏನು ತುಮಕೂರು ಜಿಲ್ಲೆಯಲ್ಲಿ ಈಗಾಗಲೇ ಸೈಟ್ ನ ಬೆಲೆ ಗಗನಕ್ಕೇರಿದೆ. ಸುಮಾರು ಏನು 2001ರಲ್ಲಿ 200 ರೂಪಾಯಿ 300 ರೂಪಾಯಿ ಇದ್ದಂತ ಸೈಟ್ಗಳು ಇವತ್ತು ಸರಿಸುಮಾರು 20 ಲಕ್ಷದಿಂದ 30 ಲಕ್ಷ 50 ಲಕ್ಷದವರೆಗೂ ಹೋಗಿರೋ ಹಿನ್ನೆಲೆಯಲ್ಲಿ
ಏನು 2001ರಲ್ಲಿ ಏನು ಸೈಟ್ ವಿತರಣೆಯನ್ನ ಮಾಡಿದ್ರು, ಅಂದು ಏನು ಕುಣಿಗಲ್ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಗೂಳೂರು ಸೇರಿತ್ತು, ಇವತ್ತು ಅದು ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿದೆ. ಈ ಒಂದು ಕುಣಿಗಲ್ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ಸಂದರ್ಭದಲ್ಲಿ ಸುಮಾರು 12,000 ಸೈಟ್ಗಳನ್ನ ಮುದ್ದನ್ಮೇಗೌಡರು ಶಾಸಕರಾಗಿದ್ದಾಗ ಹಂಚಿಕೆ ಮಾಡಿರುವಂತದ್ದು. ಅದರಲ್ಲಿ ಗೂಳೂರಿನಲ್ಲಿ ಸುಮಾರು 290 ಸೈಟ್ಗಳನ್ನ ಹಂಚಿಕೆ ಮಾಡಿರುವಂತದ್ದು. ಅವತ್ತು ಏನು ಪ್ಲಾನ್ ಅನ್ನ ಮಾಡಿ ಮತ್ತೆ ಸ್ಕೆಚ್ ಅನ್ನ ಮಾಡಿ ಏನು ಅಲ್ಲಿನ ಸಂತ್ರಸ್ತರು ಯಾರಿದ್ರು ಅವರಿಗೆ ಈ ವಿತರಣೆಯನ್ನ ಮಾಡಿರುವಂತದ್ದು. ಆದ್ರೆ ಈ ಸದ್ಯ ಇರುವಂತ ತಾಲೂಕ್ ಪಂಚಾಯತ್ ಇಒ ಅವರು ಲಕ್ಷ್ಮೀನಾರಾಯಣ ಅವರು ಹೇಳುವಂತದ್ದು, ಅವತ್ತು ಯಾವುದೇ ಸ್ಕೆಚ್ ಆಗಿಲ್ಲ, ಯಾವುದೇ ಪ್ಲಾನಿಂಗ್ ಆಗಿಲ್ಲ. ಆ ಒಂದು ಪ್ಲಾನಿಂಗ್ ಅನ್ನ ನಿಮ್ಮ ಹತ್ರ ಇದ್ರೆ ಕೊಡಿ, ನಾನು ಕೆಲಸ ನಿಲ್ಸಿ ಹೋಗ್ತೀನಿ ಅಂತ ಹೇಳಿ. ನಿಜಕ್ಕೂ ಕೂಡ ಈ ಒಂದು ಪ್ಲಾನಿಂಗ್ ಅನ್ನ ಇಟ್ಕೊಬೇಕಾಗಿರುವಂತದ್ದು ತಾಲೂಕ್ ಪಂಚಾಯತಿ ಅಧಿಕಾರಿಗಳು. ಆದ್ರೆ ತಾಲೂಕ್ ಪಂಚಾಯತಿ ಅಧಿಕಾರಿಗಳೇ ಏನು ಸೈಟ್ ಅನ್ನ ಪಡೆದಿರುವಂತ ಬಡವರ ಹತ್ರ ನೀವು ಪ್ಲಾನ್ ಕೊಡಿ ಅಂತ ಕೇಳ್ತಿದ್ದಾರೆ ಅಂದ್ರೆ ಸರ್ಕಾರದ ದಾಖಲೆಗಳು ಏನಾಗ್ತಿದಾವೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಯಾಕಂತಂದ್ರೆ ಸರ್ಕಾರಿ ದಾಖಲೆಗಳನ್ನ ಭದ್ರವಾಗಿ ಇರಿಸ್ಕೊಳ್ಬೇಕಾಗಿರುವಂತದ್ದು ತಾಲೂಕ್ ಪಂಚಾಯತಿ ಅಧಿಕಾರಿಗಳ ಕೆಲಸ ಆಗಿರುವಂತದ್ದು. ಆದ್ರೆ ಈ ಒಂದು ತಾಲೂಕ್ ಪಂಚಾಯತಿಯಲ್ಲಿ ಯಾವುದೇ ರೀತಿಯ ಏನು ಸರ್ಕಾರಿ ದಾಖಲೆಗಳು ಇಲ್ಲ ಅಂತ ಹೇಳಿ ಅವ್ರು ಹೇಳ್ತಾ ಇರುವಂತದ್ದು ಒಂದ್ ಕಡೆ. ಆದ್ರೆ ಮತ್ತೊಂದ್ ಕಡೆ ಈ ಒಂದು ಜಾಗದಲ್ಲಿ ಈಗಾಗಲೇ 290 ಜನರಿಗೆ ವಿತರಣೆ ಆಗಿರುವಂತ ಸೈಟ್ಗಳನ್ನ ಮತ್ತೆ ಇವರು ಟೂಡಾ ಮಾಡಿ ನಾವು ವಿತರಣೆ ಮಾಡ್ತೇವೆ, ಉಳಿಕೆ ಸೈಟ್ಗಳನ್ನ ನಾವು ಮತ್ತಷ್ಟು ಜನರಿಗೆ ಕೊಡ್ತೇವೆ ಅಂತ ಹೇಳಿ ಸದ್ಯ ಟೂಡಾ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಇದರಿಂದ ರಿಯಲ್ ಎಸ್ಟೇಟ್ ಉನ್ನಾರ ಇದೆ ಅಂತ ಹೇಳಿ ಹೇಳಲಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಏನು ಈಗ ಆಲ್ರೆಡಿ ಸೈಟ್ ವಿತರಣೆ ಆಗಿದೆ, ಆ ಹಿಂಭಾಗದಲ್ಲಿ ಒಂದಷ್ಟು ಲೇಔಟ್ ಗಳಾಗಿದ್ದಾವೆ. ಆ ಲೇಔಟ್ ಗಳಿಗೆ ಹೋಗ್ಲಿಕ್ಕೆ ರಸ್ತೆ ಇಲ್ಲ. ಟೂಡಾ ಮಾಡಿ ಅಗಲೀಕರಣ ಮಾಡಿ ಇಲ್ಲಿ ರಸ್ತೆಯನ್ನ ವಿಂಗಡಣೆ ಮಾಡಿಕೊಟ್ರೆ ಅಲ್ಲಿ ಅವರಿಗೆ ಕೂಡ ರೇಟ್ ಜಾಸ್ತಿ ಆಗೋ ಹಿನ್ನೆಲೆಯಲ್ಲಿ ಇವರು ಒಂದು ಹುನ್ನಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿನ ಜನ ಆರೋಪ ಮಾಡ್ತಾ ಇರುವಂತದ್ದು. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಹೇಮಂತ್.